ತಗೊಂಡ್ ಇಲ್ಲ ಅಂದ್ರೆ ಗಾಬರಿ ಆಗ್ಬೇಡ್ರಿ. ಸಪೋಸ್ ಇದ್ರೆ ನಮ್ ಕವರ್ ಒಳಗೆ ಮನೇಲಿ ತಗೊಂಡೋಗಿ ಜ್ಯೂಸ್ ತನಕ ಸಾಂಬಾರ್ ಹಾಕೊಂಡು ಊಟ ಮಾಡ್ಬೇಕು. ಅರ್ಥ ಹಿಡ್ಕೊಂಡು ಪೂಜೆ ಮಾಡ್ಬಾರ್ದು. ಅದು ಉಳಿ ಪದಾರ್ಥ ಹಿಡ್ಕೊಂಡು ಪೂಜೆ ಮಾಡ್ಬಾರ್ದು. ಪೂಜೆ ಮಾಡ್ಲೇಬೇಕು. ದೇವ್ರ ಫೋಟೋ ತಗೊಂಡಿದ್ದೀರಲ್ಲ ನಮ್ದ ಸಾಧ್ಯವಾದಷ್ಟು ನಿಮ್ ಮನೇಲಿ ಗಡಿಯಾರ ಟಿವಿ ತರ ದೇವ್ರ ಫೋಟೋ ಹಾಕಿ ಗ್ರೌಂಡ್ ನಿಂತ್ರೆ ಏನೂ ಆಗಲ್ಲ. ಸಾಧ್ಯವಾದಷ್ಟು ಗಡಿಯಾರ ಟಿವಿ ತರ ಹಾಕಿ ನಮ್ದು ದೃಷ್ಟಿ ಅವತಾರ ಪುಸ್ತಕ ಜನಗಳ ಮೇಲೆ ಪುಸ್ತಕ ಶಕ್ತಿ ಮೇಲೆ ಫಸ್ಟ್ ದೃಷ್ಟಿ ಬೀಳುತ್ತೆ. ಅರ್ಥ ಆಯ್ತಾ? ಆಮೇಲೆ ಬೈಕಲ್ಲಿ ಸ್ಟಿಕ್ಕರ್ ಹಾಕೋದು ನೈಟ್ ಹೊಡೆ ಒಂದು ಸಮಸ್ಯೆ ಇರೋದು. ಇಲ್ಲೆಲ್ಲ ಓಡಾಡ್ತಿರ್ತೀವಿ. ಎಲ್ಲ ಆದ್ಮೇಲೆ ದೇವ್ರ ಹತ್ರ ಬರ್ಬೇಡಿ. ಆಗಕ್ಕಿಂತ ಮುಂಚೆ ದೈವ ಶಕ್ತಿನ ಬೈಕಲ್ಲಿ ಕಾರಲ್ಲಿ ಹಾಕೊಳ್ಳಿ ಅಂತ. ಅರ್ಥ ಆಯ್ತಾ? ಯಂತ್ರ ಕಟ್ಟೋದು ನಿಮ್ ದೇಹಕ್ಕೆ ಏನು ಆಗ್ತಂಗಿಲ್ಲ. ಯಾರು ಏನೇ ಮಾಡ್ಬೇಕು ಆಗ್ತಂಗಿಲ್ಲ. ಕಾಯಿಲೆಗಳು ಬರ್ದಂಗಿಲ್ಲ. ದೈವ ಶಕ್ತಿ ನಿಮ್ ದೇಹದಲ್ಲಿ ಇರಲಿ. ನಿಮ್ ದೇಹಕ್ಕೆ ಏನು ಆಗ್ದಂಗಿರ್ಲಿತ್ತ ಯಂತ್ರ. ನಿಮ್ ಮನೆಗಳಿಗೆ ಏನು ಆಗ್ದಂಗಿರ್ಲಿತ್ತ ಕಾಯಿ ಕಟ್ಲೆಕಾಯಿ ಅದನ್ನ ಮನೆಯಲ್ಲಿ ತೋಟದಲ್ಲಿ ಅಂಗಡಿಗಳಿಗೆ ಫ್ಯಾಕ್ಟ್ರಿಗಳಿಗೆ ಕಟ್ಕೊಳ್ಳಿ. ಯಾರು ಏನೇ ಮಾಡ್ತಾರೆ ನಿಮ್ ಮನೆಗಳಿಗೆ ಆಗಲ್ಲ. ಆಯ್ತಾ? ಏನಾರ ಆಗಿದ್ರೆ ಅಮಾವಾಸ್ಯೆ ತಡೆ ಹೊಡಿತಾರೆ. ನಿಮಗೆ ಅಮಾವಾಸ್ಯೆ ಹುಣ್ಣಿಮೆಯಿಂದ ಮುಂದೆ ನಿಮ್ಮಲ್ಲಿ ಕೋಪ ಬರೋದು, ಜಗಳ ಆಗೋದು, ಕೈ ನೋವಾಗೋದು, ಕಾಲು ನೋವಾಗೋದು, ಸುಸ್ತಾಗೋದು, ಮುಳ್ಗಂಡಾಗೋದು, ಯಾರ ಏನಾರ ಮಾಡ್ತಿದ್ರೆ ನಿಂಬೆ ಕೋಳಿ ಮಟ್ಟ ಎಷ್ಟಕ್ಕೆ ಗಾಡಿ ಹುಷಾರ್ ತಕ್ಕೋದು, ಕೆಲಸ ಎಲ್ಲ ಅರ್ಧ ಬರೋದು ಈ ತರ ಆಗಿದ್ರೆ ಅಮಾವಾಸ್ಯೆ ದಿವಸ ಹುಣ್ಣಿಮೆ ದಿವಸ ದಿಗ್ಬಂಧನ ಹಾಕಿ ತಡೆ ಹೊಡಿತಾರೆ. ಅದು ಹೊಡಿಸ್ಕೊಳ್ಳಿ. ಏನಾರ ಸಮಸ್ಯೆ ಆಗಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ತಡೆ ಹೊಡಿತಾರೆ. ಒಬ್ಬರಿಗೂ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಫುಲ್ ಫ್ಯಾಮಿಲಿ ಬಂದಿದ್ರು 500 ರೂಪಾಯಿ ಚಾರ್ಜ್ ಮಾಡ್ತಾರೆ ತಡೆ ಹೊಡಿಯಕ್ಕೆ. ಯಾಕೆಂದ್ರೆ ತಡೆ ಹೊಡೆಯರೇ ಬೇರೆ ಇರ್ತಾರೆ. ತಡೆ ಸಾಮಾನ ಮಡಿಕೆ ಕುಡಿಕೆ ಎಲ್ಲ ಅವರೇ ತಂದು ದಿಗ್ಬಂಧನ ಹಾಕಿ ಇವತ್ತವರೆಗೂ ನಿಮಗೆ ನಿಮ್ಮ ಅಂತಕ್ಕೆ ಏನಾಯ್ತು ಇವತ್ತಿಂದ ನಿಮ್ಮ ಮನೆಯ ಶಕ್ತಿ ಇರಲಿ. ದುರ್ಗಾ ಪರಮೇಶ್ವರಿ, ಗಂಗಾ ಪರಮೇಶ್ವರಿ ಆಶೀರ್ವಾದ ತಡೆ ಹೊಡಿತಾರೆ. ಹೊಡೆಸ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ತೀರ್ಥದ ನೀರು ವಿಗ್ರಹಗಳು ಅಭಿಷೇಕ ಮಾಡೋದು, ಪಾದದ ನೀರು ಕೊಡೋದು, ಅದರಿಂದಲೇ ಕಾಯಿಲೆ ಹುಷಾರಾಗ್ತಾ ಇರೋದು. ಅದನ್ನ ತಗೊಂಡು ಹೋಗಿ ಬಾಟ್ಲಿ ಇರ್ಬೇಕು, ಖರ್ಚು ಕೊಡ್ತಿರ್ಬಾರ್ದು. ಬಾಟ್ಲಿ ಇಲ್ಲ ಅಂದ್ರೆ ನೀರ್ ಬಾಟ್ಲಿ ತಗೊಳ್ಳಿ, ನೀರ್ ಎತ್ಕೊಂಡು ಖಾಲಿ ಮಾಡ್ಕೊಡಿ. ಅದಕ್ಕೆ ಹಾಕೊಂಡು ತೀರ್ತಾರೆ. ಮನೇಲಿ ತಗೊಂಡೋಗಿ ಹಿಡ್ಕೊಂಡು ಯಾವಾಗ ಹುಷಾರಿಲ್ಲ ಸಮಾಧಿ ಇಲ್ಲ ಅವ್ರು ದೇವ್ರ ಹೆಸರು ಕುಡಿದು ಬೇಡ್ಕೊಂಬಪ್ಪ. ಯಾರಿಗೆ ದೇವ್ರು ಬೇಕು ಅವರು ನಿಮ್ಮ ಪಾದದ ನೀರು ನಾನು ಕುಡಿತಾ ಇದ್ದೀನಿ. ನನಗೆ ನಮ್ಮ ಮನೆಗೆ ಈ ತರ ಆಗ್ತದೆ ಬಗೆ ಹತ್ತತ್ತ ಬೆಳ್ತೀವಿ. ಖಂಡಿತ ಒಂದು ಬಗೆ ಹತ್ತತ್ತೆ. ಜಗನ್ಮಾತೆ ಎಷ್ಟೋದಕ್ಕೆ ತೊಲಿಯುತ್ತೆ, ಕಣ್ಸಲ್ಲಿ ಹೋಗ್ತದೆ. ತುಂಬಾ ಶಕ್ತಿ ಐತೆ. ದೇವ್ರ ಉದ್ಭವ ಆದ್ಮೇಲೆ ಅರಳಿ ಮರ ಬೆಳೆದಿರೋದು. ಚೆನ್ನಾಗಿ ಚಪ್ಪಲಿ ಹಾಕಿ ಕುತ್ಕೊಳ್ಳೋದು, ಎಲ್ಲ ಮಾಡ್ಬಾರ್ದು. ಫೋನು ಮನೇಲಿ ಯೂಸ್ ಮಾಡ್ಬೇಕು. ಇಲ್ಲೆಲ್ಲ ಇಟ್ಕೊಳ್ಬಾರ್ದು. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಮಕ್ಳ ಹಿಂಗೆ ಬರ್ರಿ ಬರ್ರಿ ಮಕ್ಳ ಇಲ್ಲೇ ಬರ್ರಿ ಕೊಟ್ಟು ಪ್ರಸಾದ ಬಿಸಿ ಇರುತ್ತೆ. ಸಣ್ಣ ಮಕ್ಳಿಗೆ ಪ್ಲೇಟ್ಗಳು ಕೊಡಬೇಡಿ. ನೀವೇ ತಿನ್ಸಿ. ದಯವಿಟ್ಟು ಚಪ್ಪಲಿ ಬೋರ್ಡ್ ಹತ್ರನೇ ಬಿಡ್ಬೇಕು. ಎಲ್ಲ ಹಾಕಿ ಕುತ್ಕೊಂಬಾರ್ದು. ಪ್ರಸಾದ ತಿಂದಾರ ಪ್ಲೇಟ್ ಗಳನ್ನ ಡಸ್ಟ್ಬಿನ್ ಗಳಿಗೆ ಹಾಕ್ಬೇಕು. ಎಲ್ಲಿ ಬೇಕಲ್ಲಿ ಅಂಜಲು ಕೈ ತೊಳಿಬಾರ್ದು. ಪ್ರತಿದಿನ 9 ರಿಂದ 6 ಗಂಟೆವರೆಗೂ ಸೇವೆ ಇರುತ್ತೆ. ದುರ್ಗಾ ಸ್ಥಳ ಅಂತ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಗೂಗಲ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಕರೆಕ್ಟ್ ಆಗಿ ಮಾಹಿತಿ ಮತ್ತು ಮಹಿಮೆ ಗೊತ್ತಾಗುತ್ತೆ. ಡೈಲಿ ಮಧ್ಯಾಹ್ನ ಅನ್ನ ಪ್ರಸಾದ ನೀವೇನು ಅಮ್ಮನ ಹೆಸರು ಉಂಡಿಗಾಗ್ತೀರ ಅದೇ ದುಡ್ಡಲ್ಲಿ ಸಾವಿರಾರು ಜನಕ್ಕೆ ಅನ್ನ ಪ್ರಸಾದ ಮಾಡಿಸ್ತಾ ಇರ್ತಾರೆ. ಗುರುಗಳು ಇವತ್ತು ಬರಲ್ಲ. ದಯವಿಟ್ಟು ವೇಟ್ ಮಾಡಬೇಡಿ. ನಿಂಬೆಹಣ್ಣಿದ್ರೆ ನಿಮ್ ಕವರ್ ಒಳಗೆ ನಿಂಬೆಹಣ್ಣಿದ್ರೆ ಇದ್ರೆ ದೇವ್ರ ಹತ್ರ ಬಿಡ್ಸ್ಕೊಟ್ಟಿರ್ತಾರೆ. ಮನೇಲಿ ತಗೊಂಡೋಗಿ ಜ್ಯೂಸ್ ಕಾಸಿ ತನಕ ಸಾಂಬಾರ್ಗೆ ಹಾಕೊಂಡು ಊಟನೇ ಮಾಡ್ಬೇಕು. ನಿಂಬೆಹಣ್ಣು ಇನ್ನೇನು ಮಾಡಬಾರ್ದು. ಅದನ್ನ ಚಕ್ರದಡಿ ಕಿಡೋದು, ಗಲ್ಲದ ಪಟ್ಟಿ ಗಿಡೋದು, ಪಕ್ಕದ ಮನೆಗೆ ಇಡೋದು ಅಥವಾ ಇಟ್ಕೊಂಡು ಪೂಜೆ ಮಾಡೋದು ಮಾಡಬೇಡಿ. ಪೂಜೆ ಮಾಡ್ಲೇಬೇಕು. ದೇವ್ರ ಫೋಟೋ ಸಿಗೋ ತಗೊಂಡೋಗಿ ಸಾಧ್ಯವಾದಷ್ಟು ಗಡಿಯಾರ ಟಿವಿ ತರ ಹಾಕಿ ನಮ್ದು ದುರ್ಗಿ ಅವತಾರ ದುಷ್ಟ ಜನ ಮೇಲೆ, ದುಷ್ಟ ಶಕ್ತಿ ಮೇಲೆ ಫಸ್ಟ್ ದೃಷ್ಟಿ ಬೀಳುತ್ತೆ. ಅದಕ್ಕೆ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ ಮನೇಲಿ ಗಡಿಯಾರ ಟಿವಿ ತರ ಹಾಕಿ ದೇವ್ರ ಕೋಣಗಿಟ್ರೆ ಏನು ಆಗಲ್ಲ. ಬೈಕಿಕಾರಿ ಸ್ಟಿಕ್ಕರ್ ಹಾಕೋದು ನೈಟ್ ಡೇ ಒಂದು ಸಮಸ್ಯೆ ಇರಲ್ಲ. ನಾವು ನಮ್ಮ ಮನೆಯವರೆಲ್ಲ ಓಡಾಡ್ತಿರ್ತೀವಿ. ರೋಡ್ ಸೈಡ್ ಅಲ್ಲಿ ಏನಾರ ಹೆಚ್ಚು ಕಮ್ಮಿ ಆಗಿರೋದು ಗೊತ್ತಿಲ್ಲ. ಏನಾರ ಆದ್ಮೇಲೆ ದೇವ್ರ ಹತ್ರ ಬರಬೇಡಿ. ಆಗಕ್ಕಿಂತ ಮುಂಚೆ ದೈವ ಶಕ್ತಿನ ದಯವಿಟ್ಟು ಬೈಕಲ್ಲಿ ಕರಲ್ ಹಾಕೊಳ್ಳಿ. ಯಂತ್ರ ಕಟ್ಟೋದು ನಿಮ್ ದೇಹಕ್ಕೆ ಏನು ಆಗ್ತಂಗಿರ್ಲಿ ಅಂತ. ಕಟ್ಲೆಕಾಯಿ ಕಟ್ಟೋದು ನಿಮ್ ಮನೆಗಳಿಗೆ, ತೋಟಗಳಿಗೆ, ಅಂಗಡಿಗಳಿಗೆ, ಫ್ಯಾಕ್ಟ್ರಿಗಳಿಗೆ ಯಾರೇ ಏನೇ ಮಾಡ್ತಿರೋ ಸಾಕ್ತಂಗಿರ್ಲಿ ಅಂತ ಕಟ್ಲೆಕಾಯಿ ಕಟ್ಕೊಳ್ಳಿ. ಯಂತ್ರ ನಿಮ್ ದೇಹಕ್ಕೆ ಏನು ಆಗ್ತಂಗಿರ್ಲಿ ಅಂತ. ಏನಾರ ಆಗಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮೇಲೆ ದಿಗ್ಬಂಧನ ಹಾಕಿ ತಡೆ ಹೊಡಿತಾರೆ. ಅವತ್ತೇ ಬಂದು ತಡೆ ಹೊಡಿಸ್ಕೊಬೇಕು. ತಡೆ ಹೊಡೆಯಕ್ಕೆ ಒಬ್ಬರಿಗೂ 500 ರೂಪಾಯಿ ಚಾರ್ಜ್, ಫುಲ್ ಫ್ಯಾಮಿಲಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಉದ್ದೇಶ ತಡೆ ಹೊಡೆಯರೇ ಬೇರೆ ಇರ್ತಾರೆ. ತಡೆ ಸಾಮಾನ ತಂದು ದಿಗ್ಬಂಧನ ತಡೆ ಹೊಡಿತಾರೆ. ದಯವಿಟ್ಟು ಅದು ಹೊಡೆಸ್ಕೊಳ್ಳಿ. ಆಮೇಲೆ ತೀರ್ಥರ್ ತಗೊಂಡೋಗಿ